Hi, my name is Kiran. Today I'm going to explain geometric mean. It's a subject it comes under the subject statistics management. I'm an assistant professor in the department of management. ನನ್ನ ಹೆಸರು ಕಿರಣ್ ಅಂತ ಹೇಳಿ ನಾನಿವತ್ತು ಈ ಸ್ಲೈಡ್ನಲ್ಲಿ ಜಿಯೋಮೆಟ್ರಿಕ್ ಮೀನ್ ಯಾವ ರೀತಿ ಮಾಡೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು BBA ಫಿಫ್ತ್ ಸೆಮಿಸ್ಟರ್ BBA ಸ್ಟೂಡೆಂಟ್ಸು ಮೈಸೂರು ಯೂನಿವರ್ಸಿಟಿ. ಇವರಿಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಂತ ಇದೆ, ಅದರಲ್ಲಿ ಬರೋ ಅಂಥ ಒಂದು ಪ್ರಾಬ್ಲಮ್ ಇದು. ಓಕೆ, let us see how you are going to solve this problem. First, geometric mean. For geometric mean, we have a formula GM. GM means geometric mean is equal to antilog of sigma log x divided by n. Antilog of sigma log x divided by n. So here we have a problem. Find geometric mean. GM means you should understand geometric mean. So geometric mean from the following. So we have values 10, 12, 15, 28, 13, 7, 5. And solution part, if you look here, so x na adhe tara barkotivi, we are going to write the x values as it is. Again for the given x, here when you look at the formula, we have log x. So x ke log x find out ಮಾಡಬೇಕು. Here our solution starts. For the given x, we have to find the log x. ನಾವು ಕೊಟ್ಟಿರೋ ಎಕ್ಸ್ಗೆ ಲಾಗ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕು. ಮೊದಲನೇದಾಗಿ ವ್ಯಾಲ್ಯೂ 10 ಇದೆ. ಓಕೆ, ಅದಕ್ಕೆ ಲಾಗ್ ಟೇಬಲಲ್ಲಿ ಲಾಗ್ ಎಕ್ಸ್ನ ನೋಡಬೇಕಾಗತ್ತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಗ್ಯಾಪ್ಗೆ ಇಟ್ಕೊಳ್ಳಿ, 10 ಇದೆ ಅಂತ. ಈಗ ಮೇಲೆ ನಾನು ಟೇಬಲ್ನ ತೋರಿಸ್ತೀನಿ. ಓಕೆ, ದಿಸ್ ಇಸ್ ಲಾಗರಿದಮ್ ಟೇಬಲ್ ವಿ ಹ್ಯಾವ್. ಓಕೆ, ಜಸ್ಟ್ ಎನ್ಲಾರ್ಜ್. ನೋಡಿ, ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 10 ಇದೆ, ಹೌದಾ? 10 ಆದಮೇಲೆ ಯಾವುದೂ ವ್ಯಾಲ್ಯೂ ಇಲ್ಲ, ಅದಕ್ಕೆ ಝೀರೋಲ್ಲಿ ನೋಡಬೇಕು. ಸೊ ಇಲ್ಲಿ 4 ಝೀರೋಸ್ ಇದೆ, ಅರ್ಥ ಆಯ್ತಲ್ವಾ? ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 10 ಗ್ಯಾಪ್ಗೆ ಇಟ್ಕೊಂಡಿದ್ದೀರಾ, ಅದಾದಮೇಲೆ ಯಾವ ವ್ಯಾಲ್ಯೂಸು ಇಲ್ಲ, ಪಾಯಿಂಟ್ ಇಲ್ಲ, ಅದಕ್ಕೋಸ್ಕರ ಝೀರೋಗೆ ನೋಡ್ತೀವಿ. ಯಾವುದೂ ಇಲ್ಲ ಅಂದರೆ ಝೀರೋಸ್ ನೋಡಬೇಕು. ಇಫ್ ಯು ಡೋಂಟ್ ಹ್ಯಾವ್ ಎನಿ ವ್ಯಾಲ್ಯೂಸ್ ಆಫ್ಟರ್ 2 ಪರ್ಟಿಕ್ಯುಲರ್ ವ್ಯಾಲ್ಯೂಸ್, ವಿ ಹ್ಯಾವ್ ಟು ಲುಕ್ ಫಾರ್ ಝೀರೋ. ಓಕೆ, ಇನ್ ಝೀರೋ ಕಾಲಮ್. ಓಕೆ, 4 ಝೀರೋಸ್ ಬರುತ್ತೆ. ಆ 4 ಝೀರೋಸ್ನ ಗ್ಯಾಪ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ಐ ಜಸ್ಟ್ ಸ್ಕ್ರಾಲಿಂಗ್ ಡೌನ್. ಇಲ್ಲಿ ಲಾಗ್ ಎಕ್ಸಲ್ಲಿ ಇಫ್ ಯು ಲುಕ್ ಹಿಯರ್ 4 ಝೀರೋಸ್ನ ಹಾಕಿದ್ದೀನಿ. 4 ಝೀರೋಸ್ ಆದಮೇಲೆ ಪಾಯಿಂಟ್ ಹಾಕ್ಬಿಟ್ಟು 1 ಯಾಕೆ ಇಟ್ಟಿದ್ದೀವಿ? ಸೊ ಹಿಯರ್ ಇಸ್ ದ ಕ್ವೆಶನ್. ಸೊ 4 ಝೀರೋಸ್ಗಿಂತ ಮುಂಚೆ ನಾವು ಪಾಯಿಂಟ್ ಇಟ್ಬಿಟ್ಟು ಎಷ್ಟು ವ್ಯಾಲ್ಯೂ ಹಾಕಬೇಕು ಅನ್ನೋದನ್ನು ನಾವು ಇಲ್ಲೇ ನೋಡಬೇಕು. ಸೊ ಹಿಯರ್ ಮೀನ್ಸ್ ನಾನು ಪಾಯಿಂಟ್ ಹಾಕ್ತಾ ಇದ್ದೀನಲ್ಲ 10. ಇಲ್ಲಿ ಯಾವಾಗಲೂ ಪಾಯಿಂಟ್ ಯಾವಾಗಲೂ ಲಾಸ್ಟ್ ವ್ಯಾಲ್ಯೂ ಮುಂದೆ ಇದೆ ಅಂತ ತಿಳ್ಕೊಬೇಕು. ಓಕೆನಾ? ಈ ಪಾಯಿಂಟು 1ಇಂದ 9 ವ್ಯಾಲ್ಯೂಸ್ ಇರುತ್ತಲ್ಲ, ಅದು ಫಸ್ಟ್ ವ್ಯಾಲ್ಯೂ ಏನಿದೆ ಅದ್ರ ಮುಂದೆ ಶಿಫ್ಟ್ ಆಗುತ್ತೆ. ಈಗ ಈ 0 ಇದೆ ಅಲ್ವಾ, ಫಸ್ಟ್ ವ್ಯಾಲ್ಯೂ ಬಂದ್ಬಿಟ್ಟು ನಮಗೆ 0 ಲೆಕ್ಕ ಇಲ್ಲ, 1ಇಂದ 9 ಲೆಕ್ಕ. ಕೊಟ್ಟಿರೋ ವ್ಯಾಲ್ಯೂಸಲ್ಲಿ ಮೊದಲನೇ ವ್ಯಾಲ್ಯೂ ಇರುತ್ತಲ್ಲ, ಅದ್ರ ಮುಂದೆ ಶಿಫ್ಟ್ ಆಗುತ್ತೆ. ದ ಪಾಯಿಂಟ್ ಈಸ್ ಗೋಯಿಂಗ್ ಟು ಬಿ ಶಿಫ್ಟೆಡ್ ಜಸ್ಟ್ ಆಫ್ಟರ್ ದ ಫಸ್ಟ್ ವ್ಯಾಲ್ಯೂ ಇನ್ ದ ಗಿವನ್ ನಂಬರ್. ಫಾರ್ ಎಕ್ಸಾಂಪಲ್, ಇವಾಗ 1, 2, 4, 5 ಅಂತ ಇರುತ್ತೆ ಅಂದ್ಕೊಳ್ಳಿ. ಪಾಯಿಂಟ್ ಇಲ್ಲಿದೆ ಅಂದ್ಕೋಬೇಕು. ಪಾಯಿಂಟ್ ಎಲ್ಲಿಗೆ ಶಿಫ್ಟ್ ಆಗುತ್ತೆ? 3 ವ್ಯಾಲ್ಯೂಸ್ ಆದಮೇಲೆ ಶಿಫ್ಟ್ ಆಗುತ್ತೆ. ಹಿಯರ್ ದಿಸ್ ಪಾಯಿಂಟ್ ಈಸ್ ಗೋಯಿಂಗ್ ಟು ಬಿ ಶಿಫ್ಟೆಡ್ ಆಫ್ಟರ್ 3 ವ್ಯಾಲ್ಯೂಸ್. ವಿ ಶುಡ್ ಕನ್ಸಿಡರ್ ದ ಫಸ್ಟ್ ವ್ಯಾಲ್ಯೂ ಆಫ್ ದ ಗಿವನ್ ನಂಬರ್. So here 1245, 1245. Okay, the first this point, here I am touching this point. This point is going to be shifted after 3 values. So then we have to write 3. ಅರ್ಥ ಆಯ್ತಲ್ವಾ? ಈ ಥರ ಇದ್ದರೆ ನಾವು ಪಾಯಿಂಟ್ ಹಿಂದೆ 3 ಅಂತ ಬರೀಬೇಕು. ಈಗ 10 ಇರೋದ್ರಿಂದ, ನಮ್ಮ ವ್ಯಾಲ್ಯೂ 10 ಇರೋದ್ರಿಂದ ಪಾಯಿಂಟ್ ಇಲ್ಲಿದೆ ಅಂದ್ಕೊಳ್ಳಿ. ಮೊದಲನೇ ವ್ಯಾಲ್ಯೂ 1 ಇದೆ. ಹಿಯರ್ ಇನ್ ದಿಸ್ ಎಕ್ಸಾಂಪಲ್ ವಿ ಹ್ಯಾವ್ 10. ಸೊ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಈಸ್ ಗೋಯಿಂಗ್ ಟು ಬಿ ಶಿಫ್ಟೆಡ್ after 1. First value is 1. After 1, this point is going to be shifted. So after 1 value it is getting shifted. That's why we have written after before point 1 we have written. ಅರ್ಥ ಆಗಿದೆ ಅಲ್ವಾ? ಈಗ ನೆಕ್ಸ್ಟು 12ಗೆ ನೋಡೋಣ. ನೆಕ್ಸ್ಟ್ 12 ಇದೆ, 12ಗೆ ನೋಡೋಣ. 12 we have here, and 12 ಆದಮೇಲೆ after 12 we don't have any other values, so it is 0. So 0792 ಗ್ಯಾಪ್ ಇಟ್ಕೊಳ್ಳಿ. 0792 we have. ಸೊ 0792 ಬರೆದಿದ್ದೀವಿ. ವಿ ಹ್ಯಾವ್ ರಿಟರ್ನ್ 0.0792. ಪಾಯಿಂಟ್ ಹಾಕ್ಬಿಟ್ಟು 1 ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಇಲ್ಲಿ 12 ಇದೆ ವ್ಯಾಲ್ಯೂ. isn't it? 12 we have. So point, we should remember always the point is going to be here when the point is not given. When the whole number is given, the point will be at the end of the values, and this point is going to be shifted immediately after the first value in the given number. Okay, ಸೊ ಈಗ ಈ ಪಾಯಿಂಟ್ ಏನಾಗುತ್ತೆ,
ಕೊಟ್ಟಿರೋ ವ್ಯಾಲ್ಯೂಸಲ್ಲಿ ಮೊದಲನೇ ವ್ಯಾಲ್ಯೂ ಇರುತ್ತಲ್ಲ, ಆ ವ್ಯಾಲ್ಯೂ ಮುಂದೆ ಶಿಫ್ಟ್ ಆಗುತ್ತೆ. ಸೊ ಎಷ್ಟು ವ್ಯಾಲ್ಯೂ ಆದಮೇಲೆ ಶಿಫ್ಟ್ ಆಗ್ತಾ ಇದೆ? 1. ಅರ್ಥ ಆಯ್ತಲ್ವಾ? 2 ಇದೆ, ಈ 2ನ ದಾಟ್ಕೊಂಡು ಇಲ್ಲಿ ಬರುತ್ತೆ. ಸೊ 1 ವ್ಯಾಲ್ಯೂ ಆದಮೇಲೆ ನಾವು ಪಾಯಿಂಟ್ ಇಡ್ತಾ ಇದ್ದೀವಿ, ಆಯ್ತಲ್ವಾ? ಅಂದರೆ ಶಿಫ್ಟ್ ಆಗುತ್ತೆ. ಸೊ ಅದರಿಂದ ಇಯರ್ ಇಟ್ ಕಮ್ಸ್ 1, 0ಗಿಂತ ಮುಂಚೆ. ನೆಕ್ಸ್ಟ್ ಲೆಟ್ ಅಸ್ ಲುಕ್ ಫಾರ್ 15. ಓಕೆ, 10, 12, 15 we have to look for now. So here in the logarithm table, when you point 15 here, again after 15 we don't have any other values, we have only 2 values. So that is the reason we have to look in the 0 column. So value is going to be 1761. Okay, remember this value 1761. So corresponding to 15 we have 1761 here. Okay, we have 1761. Again after putting point, how much value we should write here? It is 1. ಯಾಕಂದರೆ ನೋಡಿ, here we have 15. So point to 1 value ಆದಮೇಲೆ ಶಿಫ್ಟ್ ಆಗ್ತಾ ಇದೆ, isn't it? The point is going to be shifted after 1 value. That's why we have to write it as 1 after putting point there. ಆಯ್ತಲ್ವಾ? ಒಂದು ಪಾಯಿಂಟ್ ಇಕ್ಬಿಟ್ಟು ಅದರಿಂದ ಎಷ್ಟು ಬರೀಬೇಕು? 1. ಅಂದರೆ ಆ ಪಾಯಿಂಟ್ ಬಂದ್ಬಿಟ್ಟು ಎಷ್ಟು ವ್ಯಾಲ್ಯೂ ಆದಮೇಲೆ ಶಿಫ್ಟ್ ಆಗ್ತಾ ಇದೆ ಅಷ್ಟನ್ನು ಬರೀಬೇಕು. ಓಕೆನಾ? ಸೊ ನಾವು ಲೆಟ್ ಅಸ್ ಲುಕ್ ಫಾರ್ 20. ಓಕೆ, second it is, I'm just going faster since hoping you are coming to the right track. So here 20 and 0. Here 20. Is everybody looking at this? 20, here we have 20 and 0. So 3010. Let us go faster. Okay, so for 20, when you looked at the table we have 3010. ಓಕೆ, ಸೊ ಅಲ್ಲಿ ಪಾಯಿಂಟ್ ಹಾಕ್ತೀವಿ, ಅದ್ರ ಹಿಂದ್ಗಡೆ ಪಾಯಿಂಟ್ ಹಾಕ್ಬಿಟ್ಟು ಅಗೇನ್ ಯಾಕೆ 1 ಬಂದಿದೆ ಅಂತ ಹೇಳಿದ್ರೆ ವಿ ಹ್ಯಾವ್ 20 ಹಿಯರ್. ಸೊ ಹಿಯರ್ ದ ಪಾಯಿಂಟ್ ಈಸ್ ಗೋಯಿಂಗ್ ಟು ಬಿ ಶಿಫ್ಟೆಡ್ ಆಫ್ಟರ್ 1 ವ್ಯಾಲ್ಯೂ. ಸೊ ದಟ್ಸ್ ವೈ ವಿ ಹ್ಯಾವ್ ಪುಟ್ ಇಟ್ ಆಸ್ 1. ಅಗೇನ್ ಲೆಟ್ ಅಸ್ ಲುಕ್ ಫಾರ್ 8. ಇಲ್ಲಿ 8 ಇದ್ದರೆ ಯಾವ ರೀತಿ ನೋಡೋದು ಅಂತ ನೋಡೋಣ ಈಗ. ಲೆಟ್ ಅಸ್ ಸಿ ಇಫ್ ಇಟ್ ಇಸ್ ಸಿಂಗಲ್ ವ್ಯಾಲ್ಯೂ ಹೌ ಯು ಆರ್ ಗೋಯಿಂಗ್ ಟು ಸಿ ದ ಟೇಬಲ್. 8 ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಆ್ಯಡ್ 1 0. ವೆನ್ ದರ್ ಇಸ್ ಸಿಂಗಲ್ ವ್ಯಾಲ್ಯೂ ಗಿವನ್ we have to add 1 0 to it. ನೋಡಿ, ಈಗ 8 ಇದೆ ಅಲ್ವಾ, 80ಕ್ಕೆ ನೋಡ್ಬೇಕು ನಾವು 80ಗೆ. ಸೊ ಹಿಯರ್ ವಿ ಹ್ಯಾವ್ 80 ಆ್ಯಂಡ್ 0 ಬಿಕಾಸ್ ಫರ್ದರ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ನಂಬರ್. ಸೊ 9031. ರಿಮೆಂಬರ್ ಇಟ್ ಈಸ್ 9031. See, for 8 we have 9031. Why here see, here corresponding to 8 we have 9031 and before point we have only 0. ಯಾಕೆ 0 ಇದೆ ಅಂತ ಹೇಳಿದ್ರೆ ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 8 ಇದೆ ಅಷ್ಟೇ. ಪಾಯಿಂಟ್ ಯಾವಾಗಲೂ ಇಲ್ಲಿರುತ್ತೆ. ಅದು ಬೈ ಡಿಫಾಲ್ಟ್ ನ್ಯಾಚುರಲಿ ಫಸ್ಟ್ ವ್ಯಾಲ್ಯೂ ಆದಮೇಲೆ ಪಾಯಿಂಟ್ ಇರೋದ್ರಿಂದ ಎಲ್ಲೂ ಶಿಫ್ಟ್ ಆಗ್ತಿಲ್ಲ, ಯಾಕಂದರೆ ಹಿಂದೆ ಶಿಫ್ಟ್ ಆಗಲ್ಲ. ಮೊದಲನೇ ವ್ಯಾಲ್ಯೂ ಎಲ್ಲಿರುತ್ತೆ ಅದ್ರ ಮುಂದೆ ಶಿಫ್ಟ್ ಆಗುತ್ತೆ. Is that okay for everyone? See, actually when the single value is given, the naturally by default point will be there in front of the given first value. So always we have to place the point right before the first value in the given number. Okay, so since it is only one value, naturally point will be there where it's supposed to be. Okay, so that's why we just give it 0. ಅರ್ಥ ಆಯ್ತಲ್ವಾ? ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, 0ನ ಹಾಕ್ತೀವಿ ಅಲ್ಲಿ. ಸೊ ಏನಿಲ್ಲ, ಒಂದು ವ್ಯಾಲ್ಯೂ ಅಂತ ಇದ್ದರೆ, ಒಂದೇ ಸಿಂಗಲ್ ವ್ಯಾಲ್ಯೂ ಇದ್ದರೆ 0 ಬರುತ್ತೆ. ಓಕೆ, ಯಾಕಂದರೆ ಪಾಯಿಂಟ್ ಎಲ್ಲೂ ಶಿಫ್ಟ್ ಆಗಲ್ಲ ಅದು. ನೆಕ್ಸ್ಟು 13. ಓಕೆ, 13 ಅಂತ ಬಂದರೆ ಇಲ್ಲಿ ಜಸ್ಟ್ ವಿ ಹ್ಯಾವ್ 13 ಹಿಯರ್, 0 ಹಿಯರ್, 1139. ಜಸ್ಟ್ ರಿಮೆಂಬರ್ 1139. ಓಕೆ, ಸೊ 13 1139 and before point we have written is 1 because in 13 as usual 13 point is there. After one value it is going to be shifted. So since the point is getting shifted after one value because first value is 1, so that's why again we are writing here it as 1. ಅರ್ಥ ಆಯ್ತಲ್ವಾ? 13 ಅಂತ ಬರೆದ್ರೆ ಪಾಯಿಂಟ್ ಯಾವಾಗಲೂ ಇಲ್ಲಿರುತ್ತೆ. ಓಕೆ, ಮೊದಲನೇ ವ್ಯಾಲ್ಯೂ ಮುಂದೆ ಪಾಯಿಂಟ್ ಶಿಫ್ಟ್ ಆಗಬೇಕು. ಸೊ ಒಂದು ವ್ಯಾಲ್ಯೂನ ದಾಟ್ಕೊಂಡು ಹೋಗಿರೋದ್ರಿಂದ ಇದು 1 ಅಂತ ಕೊಡ್ತೀವಿ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟು 7ಗೆ ನಾನು ಮೊದಲೇ ಹೇಳಿದೆ, 1 ವ್ಯಾಲ್ಯೂ ಇದ್ದರೆ ಏನು ಮಾಡಬೇಕು,
ಒಂದು ಜೀರೋ ಆ್ಯಡ್ ಮಾಡ್ಕೋಬೇಕು ಅಂತ. ಸೊ 7 ಇರೋದ್ರಿಂದ ವಿ ಹ್ಯಾವ್ ಟು ಲುಕ್ ಇನ್ 70. ಓಕೆ, so let us say 70 here. It is 70 and 0 and it comes 8451. Remember 8451. So here we have 8451. Again, before point we have put it 0 because there is single value. 7 ಇರೋದ್ರಿಂದ ಪಾಯಿಂಟ್ ಅಲ್ಲೇ ಇರುತ್ತೆ. It's not going to be shifted anywhere, so it is considered as 0. Okay, so before point we have to put 0. So then we have 5 ಅಲ್ವಾ, 7 ಆದಮೇಲೆ 5 ಇದೆ. Again it is a single value, we have to add 5. So let us look it in 50. So 50 ಅಂತ ಹೇಳಿದ್ರೆ here we have 50 here and 0 here. The value is going to be 6990. Remember it is 6990. Okay, to 6990, since it is only one value, the point will be there where it's supposed to be, and because the point is supposed to be after first value in the given number. ಇರೋದೇ 5, ಅದ್ರ ಮುಂದೆನೇ ಪಾಯಿಂಟ್ ಇರುತ್ತೆ, ಅದೆಲ್ಗೂ ಶಿಫ್ಟ್ ಆಗಲ್ಲ. ಸೊ 0 ಅಂತ ಕೊಡ್ತೀವಿ. ಇದಾದಮೇಲೆ ಇಷ್ಟೆಲ್ಲ ಮಾಡಿದ್ದೀವಿ, ಲಾಗ್ ಎಕ್ಸ್ ಗೊತ್ತಾಯ್ತಲ್ವಾ. ಸೊ ಇವಾಗ ಇದನ್ನು ಕೂಡೋದು ಯಾವ ರೀತಿ ಅಂತ ಹೇಳಿದ್ರೆ, ಜಸ್ಟ್ ಟೇಕ್ ಕ್ಯಾಲ್ಕುಲೇಟರ್ ಆ್ಯಂಡ್ ಆ್ಯಸ್ ಇಟ್ ಈಸ್ ಯು ಗೋ ಆನ್ ಆ್ಯಡಿಂಗ್ ಆಲ್ ದ ಲಾಗ್ ಎಕ್ಸ್ ನಂಬರ್ಸ್. ಸೊ ಲಾಗ್ ಎಕ್ಸ್ ಕಾಲಮಲ್ಲಿ ಯಾವ ನಂಬರ್ಸ್ ಇದೆ ಅದನ್ನೆಲ್ಲ ಕ್ಯಾಲ್ಕುಲೇಟರಲ್ಲಿ ಆ್ಯಡ್ ಮಾಡಿ. ಇಟ್ ಕಮ್ಸ್ 8.1174. ಓಕೆ, ಸೊ ಸಿಗ್ಮಾ ಲಾಗ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ದು ಟೋಟಲ್. ಸಿಗ್ಮಾ ಮೀನ್ಸ್ ಇಟ್ ಈಸ್ ಸಮೇಷನ್ ಆಫ್ ಲಾಗ್ ಎಕ್ಸ್. ಸೊ ಲಾಗ್ ಎಕ್ಸ್ದು ನಾವು ಟೋಟಲ್ ಮಾಡಿದ್ರೆ ಸಿಗ್ಮಾ ಲಾಗ್ ಎಕ್ಸ್ ಬರುತ್ತೆ. ಅಗೇನ್ by substituting these values in the formula, anti-log of 8.1174. So 8.1174 after adding the log x column we get it, divided by 8. n ಜಾಗದಲ್ಲಿ 8 ಹೆಂಗೆ ಬಂದಿದೆ ಅಂತ ಹೇಳಿದ್ರೆ, just count down how many x values we have. 1 2 3 4 5 6 7. Okay, we have 7, right? 1 2 3. Okay, here I left one more value. 1 2 3 4 5 6 7 8 value it is. Okay, just left out 8. You just count down 1 2 3 4 5 6 7 8 values come. Okay, so that's why here it is written 8. So if you divide 8.1174, that is sigma log x, divided by n, that means 8 x number of x values, we get 1.0147. ಓಕೆ, ಇವಾಗ ಈಗ ಬಂದಿರೋ ವ್ಯಾಲ್ಯೂಸ್ಗೆ ಆ್ಯಂಟಿಲಾಗ್ ನೋಡಬೇಕು. ವಿ ಹ್ಯಾವ್ ಟು ಲುಕ್ ಆ್ಯಂಟಿಲಾಗ್ ಫಾರ್ ದ obtained number, that is 1.0147. ನೋಡಿ, ಈಗ ಆ್ಯಂಟಿಲಾಗ್ ಟೇಬಲ್ ನೋಡ್ತೀನಿ. ಇಲ್ಲಿ ಪಾಯಿಂಟ್ ಆದಮೇಲೆ 1 ಪಾಯಿಂಟ್ ಆದಮೇಲೆ 0147 ಇದೆ. ಕ್ಯಾಪ್ಕ ಇಟ್ಕೊಳ್ಳಿ, ನಾವು ಪಾಯಿಂಟ್ ಆದಮೇಲೆ ಲೆಕ್ಕ ತೊಗೋಬೇಕು, ಪಾಯಿಂಟ್ ಹಿಂದೆ ಇರೋ ವ್ಯಾಲ್ಯೂ ತೊಗೋಬಾರ್ದು. ಓಕೆ, ಇಯರ್ ವಿ ಶುಡ್ ಕನ್ಸಿಡರ್ 0.0147. ಹೌ ವಿ ಆರ್ ಗೋಯಿಂಗ್ ಟು ಲುಕ್ 0147 here, anti-log table. ನೋಡಿ, ನಮ್ಮ ವ್ಯಾಲ್ಯೂ ಬಂದ್ಬಿಟ್ಟು 0147. ಗ್ಯಾಪ್ಕ ಇದೆ ಅಲ್ವಾ? 01ನಲ್ಲಿದೆ, ಇಲ್ಲಿದೆ ನೋಡಿ, 01 ಇಲ್ಲಿದೆ, 4 ಇಲ್ಲಿದೆ. ಫಸ್ಟು 2 ವ್ಯಾಲ್ಯೂಸ್ಗೆ ಇಲ್ಲಿ ನೋಡಬೇಕು, 3ನೇ ವ್ಯಾಲ್ಯೂಸ್ಗೆ ಇಲ್ಲಿ. ಓಕೆ, first 2 value we should look in this particular column, first column. Again, after 2 values 0 to 9, what value we have, that we should consider. So actually 0 1 4 7 iradrinda we have here 4. After 0 1 we have 4. In fourth column corresponding to 0.01 we have 1033. We have 1033. To this 1033, 0.014 we look, again remaining is 7. ಈ 7 we have to look at in the mean difference. ಲಾಸ್ಟಲ್ಲಿ ಉಳಿದಿರುತ್ತಲ್ಲ, ನಾವು 4 ವ್ಯಾಲ್ಯೂಸ್ಗೆ ನೋಡೋಕ್ಕಾಗೋದು. ಮೊದಲನೇ 2 ವ್ಯಾಲ್ಯೂಸ್ಗೆ ಮೊದಲನೇ ಕಾಲಮಲ್ಲಿ ನೋಡಬೇಕು. ಅದಾದಮೇಲೆ 3ನೇ ವ್ಯಾಲ್ಯೂಸ್ ಇದೆ, ಅದರ 0 to 19 ಇಲ್ಲಿವರೆಗೆ ನೋಡಬೇಕು. ಓಕೆ, ಅದಾದಮೇಲೆ ಲಾಸ್ಟ್ ವ್ಯಾಲ್ಯೂಸ್ ಇರುತ್ತಲ್ಲ, ಅದನ್ನ ಮೀನ್ ಡಿಫ್ರೆನ್ಸಲ್ಲಿ ನೋಡಬೇಕು. ಫಸ್ಟ್ 2 ವ್ಯಾಲ್ಯೂ ಇನ್ ದ ಫಸ್ಟ್ ಕಾಲಮ್, ಆಫ್ಟರ್ 2 ವ್ಯಾಲ್ಯೂಸ್ whatever the value you have to look between 0 to 9, and the fourth value will be considered under mean difference. Okay, so mean difference 7 ಇದೆ. 7ಅಲ್ಲಿ ಎಷ್ಟು ಬರುತ್ತೆ? 2 ಇದೆ, ಕರೆಕ್ಟ್ ಅಲ್ವಾ? ನೋಡಿ, 7 2 ಇದೆ. ಸೊ
ಸೊ 0.01 4ಅಲ್ಲಿ ನಾವು ವಿ ಹ್ಯಾವ್ 1033. ಮೀನ್ ಡಿಫ್ರೆನ್ಸ್ ಇಸ್ 7 ಎಷ್ಟಿದೆ ಮೀನ್ ಡಿಫ್ರೆನ್ಸ್? 7 ಕೆಳಗಡೆ 2 ಇದೆ, ಕರೆಕ್ಟ್ ಅಲ್ವಾ? ಈ ಕರೆಸ್ಪಾಂಡಿಂಗ್ 2ನೇ ಕಾಲಮ್ ಇದೆಯಲ್ಲ, 0 ಮೊದಲನೇದು ಬಂದ್ಬಿಟ್ಟು 0.00, ಎರಡನೇದು 0.01. ಅದೇ ಕರೆಸ್ಪಾಂಡಿಂಗ್ ರೋಲ್ ನೋಡ್ತಾ ಹೋದರೆ 7ಅಲ್ಲಿ ಎಷ್ಟಿದೆ? 2 ಇದೆ. ಆ 2ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 1035. ರಿಮೆಂಬರ್ ಇಟ್ ಈಸ್ 1035 ಬರುತ್ತೆ ಆನ್ಸರು. ಅಂದರೆ 1033ಗೆ 2 ಆ್ಯಡ್ ಮಾಡಿದ್ರೆ 1035 ಬರುತ್ತೆ. ಓಕೆನಾ? ಸೊ ಅದೇ ವ್ಯಾಲ್ಯೂಸ್ ಇಲ್ಲಿ ಯಾವ ರೀತಿ ಬರೆಯೋದನ್ನು ನೋಡಿ. ನಮಗೆ ಆ ಆನ್ಸರ್ ಬಂದ್ಬಿಟ್ಟು ವಿ ಗಾಟ್ 1035. ಬಟ್ ಇಲ್ಲಿ 10.35 ಹೆಂಗೆ ಬಂತು ಅಂತ ಇದೆ ಅಲ್ವಾ? ಇಲ್ಲಿ ಮೊದಲನೇ ವ್ಯಾಲ್ಯೂ ಆ್ಯಂಟಿಲ್ ಆಗಾದ್ಮೇಲೆ ಬಿಫೋರ್ ಪಾಯಿಂಟ್ ಹೌ ಮೆನಿ ವಾಟ್ ಈಸ್ ದ ವ್ಯಾಲ್ಯೂ ವಿ ಹ್ಯಾವ್? 1035 ಇದೆ ಆನ್ಸರು. ಸೊ ಹಿಯರ್ 0.0147 ಪಾಯಿಂಟ್ಗಿಂತ ಮುಂಚೆ ಎಷ್ಟು ವ್ಯಾಲ್ಯೂ ಇರುತ್ತೆ ಅದಕ್ಕೆ 1 ಆ್ಯಡ್ ಮಾಡಬೇಕು. ಸೊ ಬಿಫೋರ್ ಪಾಯಿಂಟ್ ವಿ ಹ್ಯಾವ್ 1, ಟು ದಟ್ 1 ವಿ ಹ್ಯಾವ್ ಟು ಆ್ಯಡ್ 1. ಎಷ್ಟಾದರೂ ಇರಲಿ ಪಾಯಿಂಟಿಂದ ಎಷ್ಟು ವ್ಯಾಲ್ಯೂ ಇದೆ ಅದಕ್ಕೆ ನಾವು 1ನ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ? 1 + 1 2 ಆಯಿತು. ಸೊ ಎಷ್ಟಾಗುತ್ತೆ ಅಲ್ಲಿಗೆ? 2 ಆಯಿತು. ಸೊ ಬಂದಿರೋ ವ್ಯಾಲ್ಯೂಸಲ್ಲಿ 2 ವ್ಯಾಲ್ಯೂಸ್ನ ಬಿಟ್ಟು ಪಾಯಿಂಟ್ ಇಡಬೇಕು. ದಟ್ಸ್ ವೈ ಇಟ್ ಈಸ್ 10.35. ಅರ್ಥ ಆಗಿದೆ ಅಲ್ವಾ? ನಾವು ಆ್ಯಂಟಿಲಾಗ್ ಟೇಬಲ್ ನೋಡಬೇಕಾದ್ರೆ ಪಾಯಿಂಟ್ ಆದಮೇಲೆ 4 ವ್ಯಾಲ್ಯೂಸ್ ಇತ್ತಲ್ಲ ಅದ್ರಲ್ಲಿ ನೋಡ್ತೀವಿ. ಅದು ನೋಡಿದಾಗ ನಮಗೆ ಬಂದಿದ್ದು 10.35 1035 ಬಂತು. ಅಂದರೆ 4 ವ್ಯಾಲ್ಯೂಸ್ 1035 ಅಂತ ಬಂದಿದೆ. ಅದಾದಮೇಲೆ ಎಷ್ಟು ವ್ಯಾಲ್ಯೂಸ್ನ ಬಿಟ್ಟು ಪಾಯಿಂಟ್ ಹಾಕಬೇಕು ಅಂದರೆ ಈ ಪಾಯಿಂಟ್ ಇರುತ್ತಲ್ಲ, ಈ ಪಾಯಿಂಟ್ಗಿಂತ ಮುಂಚೆ ಎಷ್ಟು ವ್ಯಾಲ್ಯೂಸ್ ಇರುತ್ತೆ ನೋಡಬೇಕು. 2 ಇದ್ದರೆ 3 ಆಗುತ್ತೆ, 3 ಇದ್ದರೆ 4 ಆಗುತ್ತೆ. ಓಕೆ, ಎಷ್ಟಾದರೂ ವ್ಯಾಲ್ಯೂಸ್ ಇರಲಿ 1 ಆ್ಯಡ್ ಮಾಡ್ಕೋಬೇಕು. ಇಲ್ಲಿ 1 ಇರೋದ್ರಿಂದ ಇಲ್ಲಿ ಇನ್ನೊಂದನ್ನು ನಾವು ಆ್ಯಡ್ ಮಾಡಿದಾಗ 2 ಆಗುತ್ತೆ. ಸೊ ಬಂದಿರೋ ವ್ಯಾಲ್ಯೂಸಲ್ಲಿ 2 ವ್ಯಾಲ್ಯೂಸ್ನ ಬಿಟ್ಟು ಪಾಯಿಂಟ್ ಹಾಕಬೇಕು. ಸೊ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಓಕೆ, ಐ ಹೋಪ್ ಆಲ್ ಯು ಅಂಡರ್ಸ್ಟುಡ್. ಆ್ಯಂಡ್ ಎನಿ ಫೀಡ್ಬ್ಯಾಕ್ ಯು ಕ್ಯಾನ್ write it in the comment box. Thank you.